ಈ ಚಳಿಗಾಲದ ಸೀಸನಲ್ಲಿ ಹಲವಾರು ಬಗೆಯ ಕಾಳುಗಳು ಅಂದರೆ ಹಸಿ ಕಾಳುಗಳು ಬಂದಿರುತ್ತೆ. ಅದರಲ್ಲಿ ಈ ತೊಗರಿ ಕಾಳು ಕೂಡ ಒಂದು. ಇದು ತುಂಬಾನೇ ವಿಶೇಷವಾದಂತಹ ಕಾಳುಗಳಲ್ಲಿ ತೊಗರಿ ಕಾಳು ಕೂಡ ಒಂದು. ನಿಮ್ಮೊಂದಿಗೆ ಇವತ್ತು ತೊಗರಿ ಕಾಳುಗಳನ್ನು ಬಳಸಿ ಒಂದೊಳ್ಳೆ ಸೂಪರ್ ಟೇಸ್ಟಿಯಾದ ತೊಗರಿ ಕಾಳು ಗ್ರೇವಿ ಮಾಡ್ತಾ ಇದ್ದೀನಿ. ಇದು ಬೆಳಗಿನ ತಿಂಡಿಗೆ ಬೇಗನೆ ಆಗುವಂತಹ ಒಂದು ಗ್ರೇವಿ. ಇಡ್ಲಿಗೂ, ದೋಸೆಗೂ, ಚಪಾತಿಗೂ, ಪೂರಿಗೂ ಇದೆಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್. ತುಂಬ ಕಡಿಮೆ ಪದಾರ್ಥನ ಬಳಸ್ಕೊಂಡು ತುಂಬ ಬೇಗನೆ ಮಾಡುವಂತಹ ಗ್ರೇವಿ. ಬನ್ನಿ ಹಾಗಾದರೆ ತುಂಬ ಕ್ವಿಕ್ಕಾಗಿ ಹಸಿ ಕಾಳುಗಳು ಅಥವಾ ಹಸಿ ತೊಗರಿ ಕಾಳು ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತೊಗರಿ ಕಾಳು ಗ್ರೇವಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು: ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಏಲಕ್ಕಿ, 1 ಸ್ಪೂನು ಕಾಳು ಮೆಣಸು, 1 ಸ್ಪೂನು ಜೀರಿಗೆ, 2 ಇಂಚು ಚಕ್ಕೆ, 1 ಲವಂಗ, 1 ಉಂಡೆ ಬೆಳ್ಳುಳ್ಳಿ. ಇದಿಷ್ಟನ್ನು ನಾವು ಫ್ರೈ ಮಾಡಿಕೊಂಡು ಒಂದು ಪೇಸ್ಟ್ ರೀತಿಯ ಹದಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಒಗ್ಗರಣೆಗೆ ಬೇಕಾಗಿರೋದು: 1 ಈರುಳ್ಳಿ, 1 ಇಡೀ ಕೊತ್ತಂಬರಿ ಸೊಪ್ಪು, 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಹಾಗೆ 4 ಟೊಮೊಟೊ. ನಾನಿಲ್ಲಿ ಆಪಲ್ ಟೊಮೊಟೊ ಅಂದರೆ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ಹಸಿ ತೊಗರಿಕಾಳು ಗ್ರೇವಿಗೆ ಬೇಕಾಗಿರೋದು ಹಸಿ ತೊಗರಿಕಾಳು. ನಾನಿಲ್ಲಿ 1 kg ಅಷ್ಟು ತೊಗರಿಕಾಳನ್ನು ತೊಗೊಂಡಿದ್ದೀನಿ. ತೊಗರಿಕಾಳಿನ ಚಿಪ್ಪೆ ಬಿಡಿಸಿಟ್ಕೊಂಡು 2 ರಿಂದ 3 ಸತಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಜೀರಿಗೆ, ಈರುಳ್ಳಿ, ಗೋಡಂಬಿ, ಏಲಕ್ಕಿ ಇದಿಷ್ಟನ್ನು ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಉರಿನ ಮೀಡಿಯಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದೀಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಇಷ್ಟನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನಾನೀಗ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಮಿಕ್ಸಿ ಜಾರಿಗೆ ತುರಿದಿರುವಂತಹ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ. ನಾವೇನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಇವಾಗ ಅದು ತಣ್ಣಗಾಗಿದೆ, ಪೂರ್ತಿಯಾಗಿ ತಣ್ಣಗಾಗಿದೆ. ಫ್ರೈ ಆಗಿರೋದು ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ಸೊ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಈ ತೊಗರಿಕಾಯಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಕಾಯಿ ಆಪ್ಷನಲ್ ಅಷ್ಟೇ ಹಾಕೊಂಡಿರೋದು. ನಿಮಗೆ ಬೇಕಿತ್ತು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಯಾಕಂತಂದರೆ ನಾವು ಗೋಡಂಬಿ ಫ್ರೈ ಮಾಡಿ ಹಾಕ್ಕೊಂಡಿರ್ತೀವಲ್ವ, ನಾವು ಏನಕ್ಕೆ ಹಾಕೊಳ್ಳೋದು ಅಂತಂದರೆ ಸ್ವಲ್ಪ ಗ್ರೇವಿ ನಮಗೆ ಸ್ವಲ್ಪ ತಿಕ್ಕಾಗಿರಲಿ ಅಂತ ನಾವು ಗೋಡಂಬಿ ಅಥವಾ ಕಾಯಿನ ಹಾಕ್ಕೊಂಡಿರ್ತೀವಿ. ಇಲ್ಲಿ ನೀವು ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡ್ಬೋದು. ಗೋಡಂಬಿ ಮತ್ತು ಕಾಯಿನ ಎರಡನ್ನೂ ಹಾಕ್ಕೊಳ್ತೀವಿ ಅಂತಂದರೆ ಖಂಡಿತ ಹಾಕ್ಕೊಳ್ಬೋದು. ಫ್ರೈ ಮಾಡಿರೋದು ಮತ್ತು ತೆಂಗಿನಕಾಯಿ ಇದಿಷ್ಟನ್ನು ಹಾಕಾದ್ಮೇಲೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಪೇಸ್ಟ್ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದೊಳ್ಳೆ ಕ್ರೀಮಿ ಸ್ಟ್ರಕ್ಚರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಇದು ಯಾವ ರೀತಿಯಾಗಿ ಗ್ರೈಂಡ್ ಆಗಿದೆ ಅಂತ. ತುಂಬ ಸ್ಮೂತಾಗಿ ಗ್ರೈಂಡ್ ಆಗಿದೆ. ಪೇಸ್ಟ್ನ ನೀವು ಕರೆಕ್ಟಾಗಿ ಮಾಡಿಟ್ಕೊಂಡಿದ್ದೀರಾ ಅಂತಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಹಸಿ ತೊಗರಿಕಾಳು ಗ್ರೇವಿನ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಾ ಇದ್ದಂಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸರಿಯಾದ ಹದಕ್ಕೆ ಬಿಸಿ ಆದಾಗ 1 ಸ್ಪೂನು ಸಾಸಿವೆ ಸಿಡಿತಾ ಇದ್ದಂಗೆ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಾದ್ಮೇಲೆ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದಿವಾಗ ಅರ್ಧ ಫ್ರೈ ಆಗಿದೆ. ಇದಕ್ಕೇನೆ ಟೊಮೊಟೊನ ಹಾಕ್ಕೊಂಡು ಇದನ್ನು ಕೂಡ ತುಂಬ ಸ್ಮೂತಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ನೀರು ಬಿಟ್ಕೊಂಡು ಗೊಜ್ಜು ಥರ ಫ್ರೈ ಆಗಿರಬೇಕು. ಮೇಲ್ಗಡೆ ಎಲ್ಲ ಚಿಪ್ಪೆ ಬಿಟ್ಕೊಂಡಿರಬೇಕು. ಆ ರೀತಿ ನಾವು ಚೆನ್ನಾಗಿ ಸ್ಮೂತಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಉರಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕುಕ್ಕರ್ ಈ ರೀತಿ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ತುಂಬ ಬೇಗನೆ ಫ್ರೈ ಆಗುತ್ತೆ. ನೋಡಿ, ಇದೀಗ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಆದಷ್ಟು ಟೊಮೊಟೊನ ಈ ಥರ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಬೇಗನೆ ಫ್ರೈ ಆಗಿರುತ್ತೆ. ನಾನು 1-2 ಟೊಮೊಟೊನ ಮೀಡಿಯಂ ಸೈಜಿಗೆ ಕಟ್ ಮಾಡಿಕೊಂಡು ಹಾಕಿದ್ದೆ. ಸೊ ಅದಾಗಿ ಕಾಣ್ತಾ ಇದೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಒಂದು ಸ್ವಲ್ಪನೂ ಉಳಿಸ್ಬೇಡಿ, ಎಲ್ಲದನ್ನು ಕೂಡ ಹಾಕ್ಕೊಳ್ಳಿ. ಎಲ್ಲದನ್ನು ನಾವು ದುಡ್ಡು ಕೊಟ್ಟು ತಂದಿರುವಾಗ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ? ಯಾವುದನ್ನು ಕೂಡ ವೇಸ್ಟ್ ಮಾಡಬೇಡಿ. ಹಾಕಿರುವಂಥ ಮಸಾಲೆನ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನೇನು ನಾವು ಫ್ರೈ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮುಂಚೆನೇ ನಾವು ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇವಾಗೇನು ಇದನ್ನು ಫ್ರೈ ಮಾಡೋ
ಅಗತ್ಯ ಏನಿಲ್ಲ. ಜಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತೊಗರಿಕಾಳು ಹಾಕೊಳ್ತಾ ಇದ್ದೀನಿ. ತೊಗರಿಕಾಳಿಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಕಾಳಿಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಜಾರ್ನಲ್ಲಿರುವಂತಹ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಆಗಲೇ ಮಸಾಲೆನ ರುಬ್ಕೊಂಡಿದ್ವಿ ಅಲ್ವಾ, ಸೊ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಜಾರ್ನಲ್ಲಿರೋದು ಕೂಡ ಮಸಾಲೆನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ 2 ಸ್ಪೂನು. ಎಷ್ಟು ಬೇಕೋ ಅಷ್ಟು ಖಾರನ ನೋಡಿಕೊಂಡು ಹಾಕೊಳ್ಳಿ. ಈ ಖಾರದ ಪುಡಿ ಬದಲಾಗಿ ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿನ ರುಬ್ಬಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಅದಾದಮೇಲೆ ಈ ಗ್ರೇವಿನ ಮಾಡ್ಕೊಳ್ಬೋದು. ಅದು ಒಂಥರ ಟೇಸ್ಟ್ ಇರುತ್ತೆ. ಅದು ಕೂಡ ಒಂದ್ಸತಿ ಟ್ರೈ ಮಾಡಿ. ಹಸಿರು ಮೆಣಸಿನ್ಕಾಯಿ ಗ್ಯಾಸು ಇಷ್ಟ ಇಲ್ಲ ಅಂತಂದರೆ ಖಾರದ ಪುಡಿನ ಹಾಕ್ಕೊಂಡು ನಾನು ತೋರಿಸಿರುವ ವಿಧಾನದಲ್ಲಿ ಹಸಿ ತೊಗರಿಕಾಳು ಗ್ರೇವಿನ ಮಾಡಿಕೊಂಡು ಚಪಾತಿ ಜೊತೆ ಅಥವಾ ಪೂರಿ ಜೊತೆ ನಿಮ್ಗೆ ಯಾವುದು ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅನಿಸುತ್ತೆ ಅದ್ರ ಜೊತೆಗೆ ಸವಿಬೋದು. ಧನಿಯಾ ಪೌಡರು 1.5 ಸ್ಪೂನು ಹಾಕ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿ ಕ್ವಾಂಟಿಟಿ ಮತ್ತು ಥಿಕ್ನೆಸ್ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅನ್ನೋದನ್ನು ನೋಡಿಕೊಂಡು ತಕ್ಕ ಮಟ್ಟಿಗೆ ನಾವು ನೀರನ್ನು ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ. ಹಾಗೆ ಒಂದು ವಿಷಲ್ನ ಕೂಡ ಹಾಕಿದ್ದೀನಿ. ಇಲ್ಲಿ 1 ರಿಂದ 2 ವಿಷಲ್ ಬರೆಸ್ಕೊಂಡು ಅದಾದಮೇಲೆ ಹಸಿ ತೊಗರಿಕಾಳು ಗ್ರೇವಿ ಯಾವ ರೀತಿ ಆಗಿದೆ ಅಂತ ನೋಡೋಣ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನಲ್ಲಿ ಇರೋ ಯೂಟ್ಯೂಬ್ ವ್ಲಾಗ್ಸು ಮತ್ತು ಕುಕ್ಕಿಂಗ್ ವ್ಲಾಗ್ಸು 2 ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಈ ಸಂಕ್ರಾಂತಿ ಸ್ಪೆಷಲ್ ಉತ್ತರ ಕರ್ನಾಟಕದ ಸೈಡು ಶೇಂಗಾ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೂ ಒಂದ್ಸತಿ ಚೆಕ್ ಮಾಡಿ. ತುಂಬ ಒಳ್ಳೆ ಆರೋಗ್ಯಕರವಾದ ಬೆಲ್ಲ ಮತ್ತು ಶೇಂಗಾ ಎಳ್ಳು ಗೋಧಿ ಹಿಟ್ಟನ್ನು ಬಳಸಿ ಈ ಶೇಂಗಾ ಹೋಳಿಗೆನ ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಒಂದ್ಸತಿ ನೋಡಿ ಟ್ರೈ ಮಾಡಿ. ಮನೆಯಲ್ಲಿ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು 20 ರಿಂದ 25 ತರಕಾರಿಗಳು, ಸೊಪ್ಪುಗಳು, ಕಾಳುಗಳು ಇದೆಲ್ಲದನ್ನು ಹಾಕಿ ಒಂದೊಳ್ಳೆ ಬಜ್ಜಿ ಪಲ್ಯನ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಇದು ಗುಲ್ಬರ್ಗ, ರಾಯಚೂರು, ಉತ್ತರ ಕರ್ನಾಟಕದ ಸ್ಪೆಷಲು. ಸಂಕ್ರಾಂತಿ ಹಬ್ಬದಲ್ಲಿ, ಹೋಗಿ ಹಬ್ಬದಲ್ಲಿ ಈ ಬಜ್ಜಿ ಪಲ್ಯ ಅಥವಾ ಗಜ್ಜಿ ಬಜ್ಜಿ ಪಲ್ಯ ಅಥವಾ ಭರ್ತಾ ಪಲ್ಯ ಅಂತಲೂ ಕರೀತಾರೆ. ಈ ಬಜ್ಜಿ ಪಲ್ಯನ ಹೇಗೆ ಮಾಡೋದು ಈ ರೆಸಿಪಿ ಕೂಡ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಧನ್ಯವಾದಗಳು.